ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು. ಸರ್ ಕೆಪಿಸಿಸಿ ಅಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ಮತ್ತು ಈಶ್ವರ್ ಖಂಡ್ರೆ ಅವ್ರ ಹೆಸರು ನೋಡಿ, KPCC ಅಧ್ಯಕ್ಷರು ಮಾಡುವಂಥದ್ದು KPCC ಅಧ್ಯಕ್ಷರು ಮಾಡುವಂಥದ್ದು ಹೈಕಮಾಂಡ್ಗೆ ಬಿಟ್ಟಿರುವಂಥದ್ದು. ಹೈಕಮಾಂಡ್ ಯಾರನ್ನ ನಿರ್ಣಯ ಮಾಡ್ತದೆ, ಸೂಕ್ತ ಕಾಲದಲ್ಲಿ ಅವರು ಅಧ್ಯಕ್ಷರಾಗ್ತಾರೆ. ತಪ್ಪೇನಿಲ್ಲ. ಅವತ್ತು ಸಹ ಸತೀಶ್ ಜಾರಕಿಹೊಳಿ ಇರ್ಬೋದು, ಈಶ್ವರ್ ಖಂಡ್ರೆ ಇರ್ಬೋದು, ಯಾರಾದರೂ ಕೂಡ ಇವತ್ತು ದಿವಸ KPCC ಅಧ್ಯಕ್ಷ ಆಗಬೇಕು ಬಯಸಿದ್ರೆ, ಅವ್ರು ಬಯಸಿದರೆ ಹೈಕಮಾಂಡ್ ಅದನ್ನು ಪರಿಗಣಿಸಲಿಕ್ಕೆ ಅವ್ರ ಹೆಸರನ್ನು ಕೂಡ ಇಟ್ಕೋತಾರೆ, ಪರಿಗಣಿಸ್ತಾರೆ. ಅದನ್ನೆಲ್ಲನೂ ಆಯ್ತು ನೋಡ್ತಾರೆ, ಎಲ್ಲ ನೋಡಿ ನಿರ್ಣಯ ಮಾಡ್ತಾರೆ. ತಪ್ಪೇನಿಲ್ಲ. ನೋಡಿ, ಸುಮ್ಮನೆ ಅದು ಪುರಾಣ ಹೇಳಿದ್ದಾರೆ ಅವರು ಶಾಸಕರು. ನನಗೆ ಅವನಿಗೂ ಪರಿಚಯನೇ ಇಲ್ಲ, ನಾನು ನೋಡೇ ಇಲ್ಲ ಅವನು. ಸುಮ್ಮನೆ ರಾಜಕೀಯ ಮಾಡುವಂಥ ಹಿಂದೆ ಇದ್ರ ಕೇಸ್ 2-3 ಕೇಸಲ್ಲಿ ಹೀಗೆ ಮಾಡಿದ್ರಲ್ಲಿ. ಜಾರ್ಜ್ ಅವ್ರ ಮೇಲೆ ಅದು ಯಾರೂ DYSP ಇದ್ರ ಮೇಲೆ ಸುಮ್ಮನೆ ಅವ್ರನ್ನ ಬಲಿಪಶು ಮಾಡಿದರು. ಹೀಗೆ ಇದು BJP ಅವ್ರದ್ದು ಯಾವಾಗಲೂ ನಡೆದು ಬಂದ ದಾರಿ ಇದು. ಹೈಕಮಾಂಡ್ ಯಾರನ್ನ ನಿರ್ಣಯ ಮಾಡ್ತದೆ, ಸೂಕ್ತ ಕಾಲದಲ್ಲಿ ಅವರು ಅಧ್ಯಕ್ಷರಾಗ್ತಾರೆ. ತಪ್ಪೇನಿಲ್ಲ. ಅವತ್ತು ಸಹ ಸತೀಶ್ ಜಾರಕಿಹೊಳಿ ಇರ್ಬೋದು, ಈಶ್ವರ್ ಖಂಡ್ರೆ ಇರ್ಬೋದು, ಯಾರಾದರೂ ಕೂಡ ಇವತ್ತು ದಿವಸ KPCC ಅಧ್ಯಕ್ಷ ಆಗಬೇಕು ಬಯಸಿದ್ರೆ, ಅವ್ರು ಬಯಸಿದರೆ ಹೈಕಮಾಂಡ್ ಅದನ್ನು ಪರಿಗಣಿಸಲಿಕ್ಕೆ ಅವ್ರ ಹೆಸರನ್ನು ಕೂಡ ಇಟ್ಕೋತಾರೆ, ಪರಿಗಣಿಸ್ತಾರೆ. ಅದನ್ನೆಲ್ಲನೂ ಆಯ್ತು ನೋಡ್ತಾರೆ, ಎಲ್ಲ ನೋಡಿ ನಿರ್ಣಯ ಮಾಡ್ತಾರೆ. ತಪ್ಪೇನಿಲ್ಲ. ನೋಡಿ, ಸುಮ್ಮನೆ ಅದು ಪುರಾಣ ಹೇಳಿದ್ದಾರೆ ಅವರು ಶಾಸಕರು. ನನಗೆ ಅವನಿಗೂ ಪರಿಚಯನೇ ಇಲ್ಲ, ನಾನು ನೋಡೇ ಇಲ್ಲ ಅವನು. ಸುಮ್ಮನೆ ರಾಜಕೀಯ ಮಾಡುವಂಥ ಹಿಂದೆ ಇದ್ರ ಕೇಸ್ 2-3 ಕೇಸಲ್ಲಿ ಹೀಗೆ ಮಾಡಿದ್ರಲ್ಲಿ. ಜಾರ್ಜ್ ಅವ್ರ ಮೇಲೆ ಅದು ಯಾರೂ DYSP ಇದ್ರ ಮೇಲೆ ಸುಮ್ಮನೆ ಅವ್ರನ್ನ ಬಲಿಪಶು ಮಾಡಿದರು. ಹೀಗೆ ಇದು BJP ಅವ್ರದ್ದು ಯಾವಾಗಲೂ ನಡೆದು ಬಂದ ದಾರಿ ಇದು.